ನಮಸ್ಕಾರ ಎಲ್ಲರಿಗೂ. ನಾವು ಮನೆಯಿಂದ ತಗೊಳ್ತಿದ್ದು ಗ್ಯಾಸ ಇವತ್ತು ತಂದೇವ್ರಿ. ಅದನ್ನ ಪೂಜೆ ಮಾಡಿ ಕೆಲಸ ಒಲೆ ಹೊತ್ಸಂದ್ರಿ. ನೋಡ್ರಿ ಗಿಡ್ಡಿ ಎಲ್ಲ ಕುಂಕುಮದು ಎಲ್ಲ ಹಚ್ಚತಾಳ. ಫೈನಲಿ ಗ್ಯಾಸ್ ಬಂದ್ರಿ ಗೈಸ್. ಸೂರ್ಯ ತೊಗೊಂಬಂದ. ಇನ್ನೇನಿದ್ರು ಕೆಲಸ ಲಘು ಲಘು ಆಗ್ತೈತಿ. ಈಗ 8 ಗಂಟೆ ಕೆಲಸ ಮುಗಿತಿತ್ತು, ಆದ್ರೆ ನಾಳಿಂದ 7:30 ಕೆಲಸ ಮುಗಿತು. ಹೌದು, ಮೊದ್ಲಾಗಿದ್ರೆ ಈ ಗ್ಯಾಸ್ ಯೂಸ್ ಮಾಡ್ತಿದ್ದೀವಿ. ಇವಾಗ ಈ ಗ್ಯಾಸ್ ರೀ. ಈ ಗ್ಯಾಸ್ ಮೇಲೆ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಅಡುಗೆ ಮಾಡ್ಬೇಕಾಗಿತ್ತ, ಅಂದ್ರೆ ಒಂದು ಆದ್ಮೇಲೆ ಒಂದು ಮಾಡ್ಬೇಕಿತ್ತ. ಅದೇ ಇದು ಹಂಗಿಲ್ಲ, ಒಂದು ಸೈಡ್ ಅನ್ನ ಇಟ್ಟರೆ ಒಂದು ಸೈಡ್ ಪಲ್ಯ ಮಾಡ್ಬೋದು. ದೀಪ ಐತಿ, ಹಚ್ಚಿಲ್ಲ, ದೀಪ ಹಚ್ಬೇಕು. ದೀಪ ದೀಪ ಆಗ ಹಚ್ಚಿ ಹೋಗಿದ್ದೆ. ಹೌದಾ, ಹಾರೈತೆ ಅಂದ್ರದ ಗಾಳಿಗೆ. ಅಂಡ್ ಸೂರ್ಯಾಗ ಇದನ್ನ ಹಾಕಕ್ ಬರ್ತಿರ್ಲಿಲ್ರಿ, ಫಸ್ಟ್ ಟೈಮ್ ಹಾಕಿದನ್ರಿ. ಏನೋ ಹೆಚ್ಚು ಕಮ್ಮಿ ಆತಂದ್ರು. ಇಲ್ಲ ನಂದೇ ಅಪ್ಲೋಡ್ ಆಗಿರ್ತೈತಿ. ಏನೋ ಮಾಡಕ್ ಹೋಗಿ ಕುಣ್ಸೀನಿ, ಹೆಂಗೆ ಕುಣ್ಸೀನಿ ಗೊತ್ತಿಲ್ಲ, ಒಟ್ಟು ಕುಣ್ಸೀನಿ. ನನ್ನ ಬೈ ಗ್ಯಾರಂಟಿ ಕೆಲಸ, ಈ ಕೆಲಸ ಉಪ್ಸಾಳ. ಅದಕ್ಕೆ ಏನಾರೇ ಆಗೋತ್ತು ಅಂತ ಹೇಳಿ ಇದನ್ನ ಮಾಡ್ತೇನೆ. ಅಂದ್ರೆ ಫಸ್ಟ್ ಟೈಮ್ ಹಚ್ಚಿದಲ್ಲ, ಪ್ರೌಡ್ ಐತ್ ನನ್ಗೆ. ಅಟ್ಲೀಸ್ಟ್ ಕಲೀಲಾರ್ದಕ್ಕೆ ಮತ್ತು ವಾಪಸ್ ಕಲ್ತು ಹಚ್ಚಿದಂತ ಹೇಳಿ. ಬಟ್ ಕರೆಕ್ಟ್ ಕುಂತೈತಿಲ್ಲ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಗ್ಯಾಸ್ ಏನೋ ಹೊತ್ತಿಸಿ ನೋಡಿಲ್ಲವ. ಗ್ಯಾಸ್ ಹೊತ್ತಿಸಿ ನೋಡಿದಾಗ ಗೊತ್ತಾಗ್ತೈತಿ ಕರೆಕ್ಟ್ ಗೊತ್ತೈತೋ ಇಲ್ಲ ಅಂತ. ವಾಸನೆ ಬರತ್ತಿಲ್ಲ ಗಿಡಿ. ಇಲ್ಲ ನಾನು ನೋಡಿದ್ನಿ. ಅದ ಅಂದ್ರ ಹಿಂಗ ಟಿಸ್ ಅಂತ ಸೌಂಡ್ ಬರ್ತೈತ್ಲ, ಅನ್ನೋದು ಏನ್ ಬಂದಿಲ್ಲ. ಅಂದ್ರೆ ಅದು ಕರೆಕ್ಟ್ ಕುಂತೈತಿ, ಕರೆಕ್ಟ್ ಹಾಕಿದಿ ಇಲ್ಲ ಅನ್ನಂಗಿಲ್ಲ. ನೀನು ಬೆಳಗ್ಗೆ ನನ್ನ ಸರ್ದಿ ಬಂದಾಗ ಹಿಡ್ಕೊ, ಚಂದ ಹಿಡ್ಕೊ. ಬೆಳಗ್ಗೆ ಮನಸ್ಸಲ್ಲೇ ಬೆಳಗ್ಗೆ ಅಡಿಗೆ ಎಲ್ಲ ಟೇಸ್ಟ್ ಆಗಲಿ, ಹಂಗ ಅಮೃತ ತಿಂದಂಗ ಕುಡ್ದಂಗ ಆಗ್ಬೇಕು ಅಂತೆ. ಏನು ಮಾಡಿದ್ರು ಚಲೋ ಆಗ್ತೈತಿ. ಹೊರಗೆ ಹಚ್ಚಿ ಬರ್ಬೇಕು. ಇದನ್ನ ಹಚ್ಚಿ ಬರೋನು, ಆಮೇಲೆ ಇದನ್ನ ಇಡ್ತಾನೆ ಒಲೆ ಹೊತ್ಸನ್ರಿ. ಅಂದ್ರೆ ಇದಿಲ್ಲೇ ಎಲ್ಲಿ ಇರ್ತಾನೆ ಅಷ್ಟು ಮಟ್ಟ ಒಲೆ ಹಚ್ಚಿ ಬಿಡೋಣ ಅಂತ. ಎಷ್ಟು ರಿಕ್ಕತ್ತಿದೆ. ಇಲ್ಲ ಅಷ್ಟ್ರಿಗೆ ಹಾಕಿಲ್ಲ ಅದ. ಅದು ನೋಡು, ಅದು ಒಂದನ್ನು ನೋಡ್ಬಿಡ. ನೋಡು ಅದನ್ನ ಹಚ್ಚಿ ನೋಡ್ಲ. ಶಾನೆ ಬಾಳತಿ. ಶಾನೆ ಅಲ್ಲ, ಅಯ್ಯ ಅಂತ ಇಂತ ಐತ್ರಿ ಗ್ಯಾಸ. ಸಣ್ಣ ಇಡ್ತೀನಿ. ಫೈನಲಿ ಗ್ಯಾಸ್ ಬಂದ್ರಿ ಗೈಸ್. ಸೂರ್ಯ ಅವ್ರು ತಗೊಂಬಂದ್ರಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನ, ಪುಣ್ಯ ಹತ್ಲಿರಿ. ಬರ್ರಿ ಚುಚ್ಚುನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವಂದ್ರು ಮಸ್ತ್ ಅದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಸೊ ಏನಪ್ಪ ಅಂತಂದ್ರೆ ಎಲ್ಲ ಕೆಲಸನೂ ಮುಗಿತು, ಫ್ರೆಶ್ ಅಪ್ಪು ಆದ್ಮೇಲೆ ಎಲ್ಲ ಪ್ರತಿಯೊಂದು ಮುಗಿತು. ಅರಿವಿನ ಹೋಗೋದು ಹಾಕೀನಿ. ಇನ್ ಜಸ್ಟ್ ಏನಪ್ಪ ಅಂತಂದ್ರೆ ಮೇಲೆ ಹೋಗಿ ಅರಿವಿ ಒಲೆಗೆ ಹಾಕಿ ಬರಬೇಕು ಅಷ್ಟು. ಆಮೇಲೆ ಸೂರ್ಯ ಬಂದಮೇಲೆ ನಾಷ್ಟ ಮಾಡಬೇಕು. ಇವಿಷ್ಟು ಬಿಟ್ಟರೆ ಮತ್ತೇನು ಕೆಲಸ ಇಲ್ಲ ಸದ್ಯಕ್ಕೆ. ಆಮೇಲೆ ನಿನ್ನೂ ಮತ್ತು ನಮ್ಮ ಮಮ್ಮಿ ಮನೆಗೂ ಎಲ್ಲ ಸೀರೆ ತೊಗೊಂಬಂದೀನಿ. ಅವನು ಒಂದು ಸ್ವಲ್ಪ ಚಂದ ಮಾಡಿಸಿ ವಾರ್ಡ್ರೋಬ್ದಾಗ ಇಡಬೇಕು. ಅದು ಬಿಟ್ಟರೆ ಮತ್ತೇನು ಕೆಲಸ ಇಲ್ಲ, ಖಾಲಿನೇ ಇರ್ತೀನಿ. ಸೊ ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ತಿಳಿಯಂಗಿಲ್ಲ ಒಬ್ಬರೇ ಇದ್ರೆ. ಸ್ಕೂಬ್ ಇದ್ದಾಗ ಸ್ಕೂಬಿ ಬಾ ಅಂತೇಳಿ ಈ ಥರ ಬರೀ ಆಕೆ ಜೊತೆನೇ ಮಾತಾಡೋದು. ಆಮೇಲೆ ಪಾಪನ ಮೇಲೆ ಮಕ್ಕೊಂಡಿರ್ತೀನಿ, ಅಲ್ಲೇ ಬಂದು ಕಾಲು ಕಡೆ ಮಕ್ಕೊಳ್ಳೋದು. ಆಮೇಲೆ ಹಿಂಗೆ ಮ್ಯಾಲೆ ಬಂದು ಮಕ್ಕೊಳ್ಳೋದು. ಇಲ್ಲಾಂದ್ರೆ ಹಿಂಗೆ ಏನಾರೇ ಹಿಂಗೆ ಅಡ್ಡಾಡ್ತೈತಲ್ರಿ ಬಾಲ, ತಂದ ಬಾಲ ತಾನು ನೋಡ್ಕೊಂಡು ಸುತ್ತೆ ಆಡ್ತಿತ್ತಲ್ಲ, ಆ ಥರ ಮಾಡ್ತಿತ್ತು. ಅದನ್ನು ಮಿಸ್ ಮಾಡ್ಕೊಳತ್ತೀನಿ. ಸೊ ಇಲ್ಲಿ ಕರ್ಕೊಂಬರಕ್ಕೆ ಏನಿಲ್ಲ, ಇಲ್ಲಿ ಪರ್ಮನೆಂಟ್ ಇಟ್ಕೋಬೇಕಂದ್ರೆ ಏನಿಲ್ಲ. ಸ್ಕೂಬಿಗೆ ಮಮ್ಮಿ ಭಾಳ ಇಂಪಾರ್ಟೆಂಟ್. ಆ್ಯಂಡ್ ಸ್ಕೂಬಿ ನಮ್ಮ ಮಮ್ಮಿನ ಬಿಟ್ಟಿರಂಗಿಲ್ಲ. ಇವನ್ ನಾ ಇದ್ರೂ ನಡಿತೈತಿ, ನಮ್ಮ ಮಮ್ಮಿ ಇದ್ರೂ ನಡಿತೈತಿ. ಬಟ್ ನಮ್ಮ ಮಮ್ಮಿ ಜಾಸ್ತಿ ಹಚ್ಕೊಂಡಾಳೆ, ಯಾಕಂದ್ರೆ ನನಗಿಂತ ಜಾಸ್ತಿ ನಮ್ಮ ಮಮ್ಮಿ ಜೊತೆನೇ ಇರ್ತಾಳೆ. ರೊಟ್ಟಿ ಮಾಡುವಾಗ ರಿಂಗ್ ಹಂಗೆ ತೆಗೆದಿಟ್ಬಿಟ್ಟಿದ್ದೆ. ಈಗ ಲಕ್ಷ ಬಂದು ಮನೆಗೆ ಈಗ ಹಾಕೋತೀನಿ ನಾನು. ಇಲ್ಲಾಂದ್ರೆ ಲಕ್ಷ ಇರಂಗಿಲ್ಲ, ಹಂಗೆ ಆಗ್ಬಿಟ್ಟಿರ್ತೈತೆ ಒಂದೊಂದ್ಸಲ. ಮತ್ತು ಇವಾಗ ಕೆಲಸ ಏನು ಉಳಿದೈತಿಪ್ಪ ಅಂತಂದ್ರೆ ಭಾಂಡೆ ಸಾಮಾನು ಡಬ್ಬ ಹಾಕಬೇಕು ಅಷ್ಟು ಉಳಿದೈತೆ. ಅದು ಬಿಟ್ಟರೆ ಮತ್ತು ಇನ್ನೇನೇನು ಉಳಿದೇ ಇಲ್ಲ ಈ ಕೆಲಸ. ಸೂರ್ಯ ಬಂದಮೇಲೆ ನಾಷ್ಟ ಮಾಡಿದ್ರೆ ಮುಗೀತು ಅಷ್ಟು. ನನಗೆ ಅನ್ಸತೈತಿ ಸೂರ್ಯ ಆ್ಯಕ್ಚುಲಿ ವ್ಲಾಗ್ಸ್ ನೋಡೋಂಗಿಲ್ಲ, ಈ ವ್ಲಾಗ್ ಅದು ಏನು ನೋಡೋಂಗಿಲ್ಲ. ಅಂದ್ರೆ ಎಡಿಟ್ ಮಾಡಬೇಕಾದ್ರೆ ಅಷ್ಟೇ ಮುಂದೆ ಓಡಿಸ್ಬಿಟ್ಟಿರ್ತೀನಿ ನಾನು. ಸೊ ಏನಪ್ಪ ಅಂತಂದ್ರೆ ಸೂರ್ಯನ ಯಾವ ಥರ ಪ್ರ್ಯಾಂಕ್ ಮಾಡಲಿ ಅಂತ ಹೇಳ್ರಿ, ಆ ಥರ ಮಾಡ್ತಾರೆ. ಈಗ ರೀಸೆಂಟಾಗಿ ಈಗ ನಾ ಹೇಳಿದೆ, ನೀವು ಒಂದು ವೇಳೆ ಕಮೆಂಟ್ ಸೆಕ್ಷನ್ನು ನೋಡಿಕೆ ಚೆಕ್ ಮಾಡ್ಬೋದು. ಬಟ್ ಈಗ ನಾ ಪ್ರ್ಯಾಂಕ್ ಮಾಡೋಂಗಿಲ್ಲ. ಒಂದು ಗುಡ್ ಟೈಮ್ ನೋಡಿ, ಇಲ್ಲಾಂದ್ರೆ ಒಂದು ಚಲೋ ಟೈಮ್ ನೋಡಿ ಪ್ರ್ಯಾಂಕ್ ಮಾಡ್ಬೇಕು ಅಂದ್ಕೊಳತ್ತೀನಿ. ಲೈಕ್
ಯಾವ ಬೇಸ್ ಮೇಲಿನ ಪ್ರ್ಯಾಂಕ್ ಮಾಡಲಿ ಅನ್ನೋದು ಹೇಳ್ರಿ. ಆ್ಯಂಡ್ ಚಾಲೆಂಜ್ ವಿಡಿಯೋಸ್ ಅಂದ್ರೂ ಯಾವ ಥರ ಚಾಲೆಂಜಸ್ ಕೊಡಬೇಕು ಅಂತಲೂ ಹೇಳ್ರಿ. ಜಸ್ಟ್ ಅರ್ಬಿ ಅದು ಒಣಗಿ ಹಾಕಿದೆ. ಬಕೆಟ್ದಾಗ ಒಂದು ಸ್ವಲ್ಪ ನೀರಿದ್ದು ಚೆಲ್ಲಿ ಇವಾಗ ತಳಗೆ ಹೋಗ್ತೀನಿ. ಆ್ಯಂಡ್ ಭಾಳಷ್ಟು ಜನ ಹೇಳಕತ್ತೀರಿ ಮೈಕ್ ಹಾಕ್ಕೊಂಡು ವಿಡಿಯೋ ಮಾಡಿರಿ, ಕ್ಲಾರಿಟಿ ಬರತ್ತಿಲ್ಲ ವಾಯ್ಸ್ ಅಂಥೇಳಿ. ಹಾಂ ಒಪ್ಕೊಳ್ತೇನೆ ರೀ. ಬಟ್ ಅಂದ್ರೆ ಈಗ ಡೈಲಿ ವ್ಲಾಗ್ಸ್ ಮಾಡ್ತೀವಲ್ಲ, ಯಾವಾಗ ಏನು ಅನಿಸ್ತೈತಿ, ಏನು ಮಾತಾಡ್ಬೇಕು ಅನಿಸ್ತೈತಿ, ಅವಾಗ ಪಕ್ಕನ ಆನ್ ಮಾಡಿ ಮಾತಾಡ್ತಿರ್ತೇವಲ್ಲ, ಅವಾಗ ನಮ್ಗೆ ಲಕ್ಷ್ಯ ಬರೋಂಗಿಲ್ಲ ಮೈಕ್ ಹಾಕೊಂಡು ವಿಡಿಯೋ ಮಾಡ್ಬೇಕಂಥೇಳಿ. ಸೊ ಇನ್ನು ಮುಂದೆ ಹಾಕೋತೇವೆ ರೀ. ಈಗ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಡ್ರಿ. ಯಾಕಂದ್ರೆ ಮೈಕ್ ಎಲ್ಲೆಲ್ಲಿಟ್ಟೇನಿ, ಏನು ಎಲ್ಲ ಮರ್ತು ಹೋಗಿದ್ದೀನಿ, ಎಲ್ಲ ಇದಾವಂತೂ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ಬರ್ರಿ ತಳಗೆ ಹೋಗೋಣ ಅಂತ. ಇವಾಗ ಬೆಂಡೆಕಾಯಿ ಫ್ರೈ ಮಾಡ್ತೀನಿ. ಸೊ ಈ ಥರ ಹಿಂಗೆ ಮೇಲಿನ ತುಂಬು ಕಟ್ ಮಾಡ್ಕೊಂಡೀನಿ. ಸೊ ಅದನ್ನು ಕಟ್ ಮಾಡಿಕೊಂಡು ಹಿಂಗೆ ಮತ್ತು ನಡಕ ಸೆಂಟರ್ ಅನ್ನೋದಿನ ಹಿಂಗೆ ಸೆಂಟರಿಗೆ ಈ ಥರ ಡಿವೈಡ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಬರಬೇಕು. ಕಾಣಿಸಂಗಿಲ್ಲ, ಈ ಥರ ಡಿವೈಡ್ ಆಗಬೇಕು. ಅಂದ್ರೆ ಈ ಥರ ನೀಟಾಗಿ ಹಿಂಗೆರಡು ಕಟ್ ಆಗಬೇಕು. ಆಮೇಲೆ ಮಸಾಲ ಕುಡಿಸ್ಬೇಕು, ಅಂದ್ರೆ ಮಸಾಲ ಅದ್ರೊಳಗೆ ತುಂಬಬೇಕು. ಎಷ್ಟು ಬ್ರೈಟ್ನೆಸ್ ಮಾರೆ. ಮಸಾಲ ತುಂಬಬೇಕು. ಸೊ ಏನೇನು ಮಸಾಲ ಯೂಸ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಸೊ ಸಾರು ರೆಸಿಪಿ ಕೇಳತ್ತೀರಿ, ಅದನ್ನು ಸಾರು ಮಾಡ್ಬೇಕಾದ್ರೆ ತೋರಿಸ್ತೀನಿ. ನಂಗೆ ಮಾಡ್ಬೇಕಾದ್ರೆ ಲಕ್ಷ್ಯ ಇರೋಂಗಿಲ್ಲ. ಬೆಳಿಗ್ಗೆ ಮಾಡಿದ್ರೆ ಬಟ್ ನಂಗೆ ಲಕ್ಷ್ಯ ಇರೋಂಗಿಲ್ಲ. ಯಾಕಂದ್ರೆ ಪಟ ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡಿ ಕುಂಡ್ರಬೇಕಪ್ಪ ಅಂತ ಇರ್ತೈತಲ್ಲ. ಸೊ ಹಾಗಾಗಿ ನಂಗೆ ಆ ಟೈಮ್ದಾಗ ನಂಗೆ ನೆನಪ ಬರೋಂಗಿಲ್ಲ. ಭಾಳಷ್ಟು ಜನ ಹೇಳಿದಿರಿ ಊಟ ಮಾಡೋ ತೋರಿಸ್ಬೇಡ್ರಿ, ಕಣ್ಣು ಕೆಸರಾಗ್ತಾವೆ ಅಂಥೇಳಿ. ಸೊ ನೀವು ನಮ್ಮವ್ರು ಏನು ಹಂಗೆ ನಾವು ಏನು ಅಂದ್ಕೊಳಂಗಿಲ್ಲ. ಆ್ಯಂಡ್ ನೀವು ಊಟ ಮಾಡ್ಕೊತ ನಾನು ನೋಡ್ರಿ ಗೈಸ್, ಏನೂ ಕಣ್ಣು ಕೆಸರಾಗಂಗಿಲ್ಲ. ಆ್ಯಕ್ಚುಲಿ ಸುಮ್ಮನೆ ಅಂದೆ. ಏನು ಕಣ್ಣು ಕೆಸರು ಅನ್ನೋದೆಲ್ಲ ಬರೇ ಮಾತಿಗಷ್ಟ, ಏನು ಕಣ್ಣು ಕೆಸರಾಗಲ್ಲ. ಆಹಾರ ಸರಿ ಇದ್ರೆ ಏನೇನೋ ಆಗಂಗಿಲ್ಲ ನೋಡ್ರಿ. ಇಷ್ಟ. ಸೊ ಇವಾಗ ಕಟ್ ಮಾಡ್ಕೊಂಡೇನಿ. ಇನ್ನು ಮಸಾಲ ಹೆಂಗೆ ಕುಡಿಸ್ತೀನಿ, ಏನು ಕುಡಿಸ್ತೀನಿ ಅಂತ ಹೇಳ್ತೇನೆ ಇವಾಗ ಒಂದೊಂದು. ಇದಕ್ಕೆ ಅರ್ಶಿನ ಪುಡಿ, ಆಮೇಲೆ ಮಸಾಲ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಖಾರ. ಇದು ಎಳ್ಳು ಮತ್ತು ಕೊಬ್ಬರಿ ಮಿಕ್ಸರ್ ಮಾಡಿದ್ದನ್ನು ನಮ್ಮ ಮಮ್ಮಿ ಮಿಕ್ಸರ್ ಮಾಡಿಕೊಟ್ಟಾರೆ. ಯಾಕಂದರೆ ಮಿಕ್ಸರ್ ಇಲ್ಲಲ್ಲ ಈಗ. ಸೊ ಹಾಗಾಗಿ ಕೊಬ್ಬರಿ ಮತ್ತು ಎಳ್ಳು ಹುರಿದ ಮಿಕ್ಸರ್ ಮಾಡಿಕೊಟ್ಟಾರು. ಸೊ ಇವಾಗ ಪ್ರತಿಯೊಂದನ್ನು ನೀಟಾಗಿ ಹಾಕೋಣಂತ. ಈಗ ಹೆಂಗೆ ಕುಡಿಸ್ತೀನಿ, ಏನು ಕುಡಿಸ್ತೀನಿ ಅಂತ ಹೇಳ್ತೇನೆ ನೋಡ್ರಿ ಇವಾಗ. ಸೊ ಬರೀ ಇಷ್ಟ ತೊಗೊಂಡಿನಿ, ಯಾಕಂದ್ರೆ ಇಬ್ಬರು ಅದೀವಲ್ಲ. ಸೊ 1.5 ಇದನ್ನು ಖಾರ ಕ್ಲಿಯರ್ ಕಾಣಿಸೋದೈತಲ್ಲ ನಿಮಗೆ? ಓಕೆ, ಇವಾಗ ಕಾಣಿಸತೈತೆ. ಆಮೇಲೆ ಒಂದು ಚಿಟಿಕೆ ಅರ್ಶಿನ ಪುಡಿ, ಆಮೇಲೆ ಸ್ವಲ್ಪ ಮಸಾಲ, ಆಮೇಲೆ ಇದು ಸ್ವಲ್ಪ ಹಾಕ್ತೇನೆ ರೀ. ಇನ್ನೊಂದು ಸ್ವಲ್ಪ ಹಾಕಿದ್ರೆ ಆಯ್ತು. ಇಷ್ಟು ಸಾಕು. ಆಮೇಲೆ ಒಂದಿಟ್ಟು ಇಷ್ಟು ಇಟ್ಕೊಂಡು ಉಪ್ಪು, ಅಂದರೆ ನೀಟಾಗಿ ಫ್ರೈ ಮಾಡಬೇಕಲ್ಲ, ಅದ್ರಾಗೆಲ್ಲ ಇದನ್ನು ಹಾಕೈತಿ. ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡ್ಬಿಟ್ರಿ. ಹಾಂ, ಇಷ್ಟು ಸಾಕು. ಇವಾಗ ಐತಲ್ಲ, ಇದ್ರೊಳಗೆ ಎಣ್ಣೆ ಹಾಕ್ಕೊಂಡು ಕಲಿಸ್ತಿರೋ ಅಥವಾ ನೀರು ಹಾಕ್ಕೊಂಡು ಕಲಿಸ್ತಿರೋ ಎಲ್ಲ ನಿಮಗೆ ಬಿಟ್ಟಿದ್ದು. ಇಷ್ಟು ಸಾಕು. ಇಷ್ಟು ತುಂಬಿಕೆ ಅಷ್ಟು ತೋರಿಸ್ತೇನೆ. ಈಗ ಒಂದು ಈಟ ಎಣ್ಣೆ ಹಾಕಿಲ್ಲ ಇದ್ರಾಗ, ಒಂದು ಹನಿಯಷ್ಟು ನೀರು ಹಾಕಿ ಈ ಥರ ಮಸಾಲ ರೆಡಿ ಮಾಡ್ಕೊಂಡೇನಿ. ಸೊ ನೋಡ್ರಿ, ಇದು ಮಸಾಲ ರೆಡಿ ಮಾಡ್ಕೊಂಡು ಹೆಂಗೆ ತುಂಬಬೇಕಂತ ಹೇಳ್ತೀನಿ. ನೀವು ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರ್ತೈತಿ ಉತ್ತರ ಕರ್ನಾಟಕದವರಿಗೆ. ಬಟ್ ಬೇರೆದವ್ರು ಯಾರಾದರೂ ನೋಡಕತ್ತಿದ್ರೆ ಹೇಳತ್ತೀನಿ. ಸೊ ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ತುಂಬ್ಕೊಂಬಿಡ್ರಿ ಇಷ್ಟು. ಮತ್ತು ಮಸಾಲ ಭಾಳ ತುಂಬಬೇಡ್ರಿ, ಹೊರಗೆ ಬರೋ ಹಂಗೂ ತುಂಬಬೇಡ್ರಿ. ಇಷ್ಟು ಹಿಂಗೆ ತುಂಬಿದ ಕ್ಯಾಶೆ ಕರಿಯೋದು ತೋರಿಸ್ತೇನೆ, ಕರಿದ ಮುಂದೆ ಹೆಂಗೆ ಅಂತೇಳಿ ನೋಡ್ರಿ. ಇವಾಗ ಇಷ್ಟು ನೀಟಾಗಿ ಹಿಂಗೆ ಫಿಲ್ ಮಾಡ್ಕೊಂಡಿದ್ದೇನೆ. ಇವಾಗ ಬಾಳಿಗೆ ಒಳಗೆ ಎಣ್ಣೆ ಹಾಕಿ ಕರಿಯಾಕಿಡ್ತೇನೆ. ಎಣ್ಣೆ ಅಂದ್ರೂ ಫುಲ್ ಡೀಪ್ ಫ್ರೈ ಮಾಡತ್ತಿಲ್ಲ ನಾವು, ಅಷ್ಟು ಮೀಡಿಯಮ್ ಮೇಲಿನ ಮೇಲೆ ಎಣ್ಣೆ ಇರಬೇಕು ನೋಡ್ರಿ. ಹಂಗೆ ಅದಕ್ಕಂತ ಒಂದು ಅರ್ಧ ಚಮಚೆ, ಅರ್ಧ ಅಂದ್ರೆ ಇಷ್ಟು ಒಂದು ಹಾಕ್ರಿ ನಡೀತೈತಿ. ಬಟ್ ಒಂದು ಅಲ್ಲ, ಒಂದು ಸ್ವಲ್ಪ ಹಾಕ್ರಿ. ತೋರಿಸ್ತೀನಿ ನಿಮಗೆ ಎಷ್ಟು ಎಣ್ಣೆ ಇರ್ಬೇಕಂತಿಲ್ಲ, ಅಷ್ಟು ಎಣ್ಣೆ ಇಟ್ಟು ಹಾಕಿ. ಇಷ್ಟ ಅಂದರೆ ಇಷ್ಟ ಎಣ್ಣೆ ಇರಬೇಕು. ಈಗ ಎಲ್ಲನೂ ಒಮ್ಮೆ ಬಿಡೋದು ಬೇಡ, ಒಂದೊಂದಾಗೆ ಅಂದ್ರೆ ಎಷ್ಟು ಹತ್ರ ಮಿನಿಮಮ್ ಹಿಡಿಸ್ತಾವು ಅಷ್ಟು ಬಿಟ್ಬಿಡೋದು. ಇವು 3ಗೆ ಸಾಕು. ನೆಕ್ಸ್ಟ್ ಮತ್ತು 3-4 ಕರಿಯೋಣ. ಸ್ವಲ್ಪ ಹುಷಾರಾಗಿ ಮಾಡಿರಿ, ಅಂದ್ರೆ ಫಿಲ್ಲಿಂಗ್ ಹೊರಗೆ ಬಂದ್ರೆ ಅಷ್ಟೇ ತ್ರಾಸ. ಫಿಲ್ಲಿಂಗ್ ಹೊರಗೆ ಬರ್ಲಿಕ್ಕೆ ಏನು ತ್ರಾಸ ಇಲ್ಲ. ಇದೆ ಮೊಬೈಲ್ ನೋಡ್ಕೊಂಡು ಕೂತಿದ್ರಿ. ಇದು
ಜಸ್ಟ್ ನಾಷ್ಟ ಮಾಡೋ ಬನ್ರಿ ಮನೆಗೆ. ಏನೇನು ಮಾಡಿ? ನಾನು ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ, ಬಾಜಿಗೆ ಇದು ಸಾರು ಮಾಡಿದ್ದೀನಿ, ಆಮೇಲೆ ಅನ್ನ, ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ, ಸೌತೆಕಾಯಿ ಹಚ್ಚಿದ್ದೀನಿ ಮತ್ತು ರೊಟ್ಟಿ. ಮಸ್ತ್ ಮಾಡಿಲ್ಲ. ಈಗ ನಾಷ್ಟ ಮಾಡೋಣ ಬರ್ರಿ. ಬಲ ಮತ್ತು ಹೊಟ್ಟೆ ಡೈಲಿ ನಾಷ್ಟಕ್ಕೆಲ್ಲ ಮಸ್ತ್ ಮಾಡ್ತಾಳೆ. ಮನಸ್ಫೂರ್ತಿಯಾಗಿ ತಿನ್ನತೀನಿ. ರೊಟ್ಟಿ ಒಂದಿಟ್ಟು ತಪ್ಪಾಗ್ಯಾವ್ರಿಗೆ ಅಷ್ಟೇ. ಯಾವ ಜೋಳದ ಹೊಟ್ಟೆನ ಜೋಳದ ರೊಟ್ಟಿ ದಪ್ಪಾಗ್ಯಾವಲ್ಲ. ಚಲೋ ಆಗೈತಿ. ನಾಷ್ಟ ಮಾಡಿ ಸಿಗ್ತೇವೆ ಮತ್ತೆ ನಾಷ್ಟ ಅಡುಗೆ ಮಸ್ತ್ ಮಾಡ್ತಾರೆ. ಆಕೆ ಮಾಡೋ ಅಡುಗೆಲ್ಲ ಮಸ್ತ್ ಆಗಿರ್ತಾವ. ಪ್ರತಿ ವಿಡಿಯೋ ಒಳಗೂ ಇದನ್ನ ಯಾಕಂದ್ರೆ ಆಕೆ ಮಾಡುವ ಅಡುಗೆ ಒಳಗೆ ಅಷ್ಟು ಏನಂದ್ರೆ ಸ್ವಾದ ಇರ್ತೈತಿ. ಸ್ವಾದ ಇರ್ತೈತಿ, ಟೇಸ್ಟ್ ಇರ್ತೈತಿ. ಅದ ಸ್ವಾದ. ನಿನಗೆ ಸ್ವಾದ ಇಲ್ಲ. ಓಕೆ ಗೈಸ್, ಸಿಗ್ತೇವೆ. ಇವಾಗ ಮಳೆ ಬರಾಕತ್ತೈತಿ ಗೈಸ್, ಅಂದ್ರೆ ಹನಿ ಬೀಳಾತೈತಿ. ಅದಕ್ಕೆ ಲಗುನ ಹೋಗಿ ಮೇಲಿನ ಅರ್ವಿ ತೊಗೊಂಬನ್ನಿ. ಸಿಡ್ ಲಾಗುಡುಗ ಪ್ರತಿಯೊಂದು ಬರಾಕೈತಿ. ಒಂದು ಗಾಳಿನೂ ಎಷ್ಟೈತಿ ನೋಡ್ರಿ ಗಾಳಿ. ಮತ್ತು ಈ ಕಡೆ ಮಾಡೋದು ಆಗೈತಿ. ಈಗ ಒಂದು ಬಿಟ್ಟು ಕಮ್ಮಿ ಆದಂಗೆ ಅನ್ಸತೈತಿ. ಬಟ್ ಆಗಲಿಂದ ಎಷ್ಟು ಫುಲ್ ಸ್ಪೀಡಾಗಿ ಗಾಳಿ ಬರತೈತಿ ರೀ. ಚಲೋ ಅನ್ಸತೈತೆ. ಆ್ಯಂಡ್ 12 ಮಲ್ಕೊಂಡೆ, 2 ಗಂಟೆಗೆ ಎದ್ದಿ. ಆಮೇಲಿಂದ ಫೋನ್ ನೋಡ್ಕೊಂತ ಕುಂತೀನಿ. ಆಮೇಲೆ ನಾಷ್ಟ ಮಾಡಿದ್ದು ಬಾಂಡೆ ಅಷ್ಟಿತ್ತು, ಅದನ್ನ ಅಷ್ಟಿಕ್ಕಿನಿ. ಈಗ ಊಟ ಅದು ಏನು ಮಾಡಿಲ್ಲ, ಯಾಕಂದ್ರೆ ಒಬ್ಬಾಕಿಗೆ ಊಟ ಹೋಗಂಗಿಲ್ಲ ಅಂಥೇಳಿ ಹಂಗೆ ಹಸುನ ಆಗಿಲ್ಲ. ಏನೊಂದು 11 ಗಂಟೆ 11:30 ನಾಷ್ಟ ಮಾಡಿದ್ದು ಅಷ್ಟೇ. ಇಕ್ಕಿಟ್ಟು ಬಂದ್ರೆ ಉಣ್ತೇನಂತಂದ್ರೆ ನಾನು ಉಣ್ತೀನಿ, ಇಲ್ಲ ರಾತ್ರಿ ಉಣ್ತೀನಿ. ಏನು ಮಾಡ್ತಾನೆ ನೋಡೋಣ್ರಿ. ಕರೆ ಇದು ಚಲೋ ಅನ್ಸೋದು ಕ್ಲೈಮೇಟ್. ನಮಗೆ ಕೆಲಸದ ಈಗ ಬಂದರೆ ಟೈಮ್ ಅಂತ ಸೇಂಜ್ ಹೋಗೋದು ಭಾಳ ಟೈಮ್ ಅಂತೂ. ಬೌಕಿತ ಪೈಲಾಣ ಎಲ್ಲ ಮಾಡಿಟ್ಟಾಳ, ಒಗ್ಗರಣೆನ ಹಾಕಿದಾಳ ಮತ್ತು ಚಕ್ಲಿ ಮತ್ತು ಚಾ. ಈಗ ಹಾಲು ತೊಗೊಂಬಂದ್ರಿ, ಚಹಾ ಮಾಡಿದ್ನಿ. ಆಮೇಲೆ ಕೇಕ್ ತೊಗೊಂಬಂದನ, ಆಮೇಲೆ ತಿಂತೀನಿ ರೀ. ಹನಿ ಕೇಕ್ ಇಬ್ಬರು ಕೂಡಿ ತಿಂತೀವಿ ಅದನ್ನು. ಸೊ ಈಗ ನಾನು ಮಧ್ಯಾಹ್ನ ಊಟ ಮಾಡಿರಾಕಿಲ್ಲ, ಅದ್ರ ಸಲುವಾಗಿ ಒಮ್ಮೆ ಮಾಡ್ರ ಅಂತಂತ ಹೇಳಿ ಹಿಂಗೆ ಅನ್ನ ಒಗ್ಗರಣೆ ಹಾಕೊಂಡು ಈಗ ಊಟ ಮಾಡತ್ತೀವಿ ಗೈಸ್. ತಂಡಿ ಭಾಳ ಇತ್ತು. ಇಂಥ ತಂಡಿ ಟೈಮ್ದಾಗ ಇಂಥದ್ದು ಒಗ್ಗರಣೆನ ಮತ್ತು ಚಾ ಕಾಂಬಿನೇಷನ್ ಚಲೋ ಇರ್ತೈತಿ. ಭಾರಿ ಫೀಲ್ ಕೊಡ್ತೈತಿ. ಹಾಂ ರೀ ಗೈಸ್. ಸೊ ಇಷ್ಟಿತ್ತು ಇವತ್ತಿನ ದಿನ. ಆಮೇಲೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಮತ್ತೇನಾರು ಮಾಡುವಂಥ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಬೇಕು. ಸರಿ ರೀ ಗೈಸ್, ಬಾಯ್. ನಾಳೆ ಮತ್ತೆ 8 ಗಂಟೆ ವ್ಲಾಗ್ದಾಗ ಸಿಗೋಣಂತ.